ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕೆಕೆ ಗಂದಿಗುಡಿ ನೂತನ ಕಲ್ಯಾಣ ಮಂಟಪದ ಉದ್ಘಾಟನೆ. ಬಸವಜ್ಯೋತಿ ನೇತ್ರಾಲಯ ಹೊಸ ಕಟ್ಟಡ ಉದ್ಘಾಟನೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕೆಡಿ ಫೌಂಡೇಶನ್ ವತಿಯಿಂದ ಪತ್ರಕರ್ತರ ದಿನಾಚರಣೆ. ಸುದ್ದಿಯ ವಿವರಗಳು. ಅಪ್ಪಟ ಬಸವ ತತ್ವ ಅನುಯಾಯಿಗಳಾದ ಕಂಠಪ್ಪ ಗಂದಿಗುಡಿ ಅವರ ಮಾಲೀಕತ್ವದಲ್ಲಿ ಬೀದರ್ ಹೊರವಲಯದಲ್ಲಿರುವ ಜ್ಞಾನಸುಧ ಶಿಕ್ಷಣ ಸಂಸ್ಥೆ ಬಳಿ ಕೆಕೆ ಗಂದಿಗುಡಿ ನೂತನ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜೆ ನಿರಂಜನ್ ಮಹಾಜಗದ್ಗುರುಗಳು ವಹಿಸಿದರು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿದರು. ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಸಾಮೂಹಿಕವಾಗಿ ವಚನ ಪಠಣ ಮಾಡಿದ ಬಳಿಕ ಕೂಡಲ ಸಂಗಮ ಬಸವಧರ್ಮ ಪೀಠಾಧ್ಯಕ್ಷರಾದ ಪೂಜೆ ಡಾಕ್ಟರ್ ಮಾತೆ ಗಂಗಾದೇವಿ ಅವರು ನೂತನ ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಹುಣಸೂರು ಗುರು ಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸಿದರು. ಕಾರ್ಯಕ್ರಮದಲ್ಲಿ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಕೂಡಲ ಸಂಗಮ ಬಸವಧರ್ಮ ಪೀಠದ ಸದ್ಗುರು ಮಹಾದೇಶ್ವರ ಸ್ವಾಮಿಗಳು, ಗೋರ್ಟದ ಲಿಂಗೈತ್ ಮಹಾಮಠದ ಪ್ರಭುದೇವ ಮಹಾಸ್ವಾಮಿಗಳು, ಚಿತ್ರದುರ್ಗ ಬಸವ ಮಂಟಪದ ವಿಜಯ ಅಂಬಿಕಾ ಮಾತಾಜಿ, ಕ್ರಿಯಾ ಮೂರ್ತಿಗಳಾದ ಸುರೇಶ್ ಕುಮಾರ್ ಸ್ವಾಮಿ, ಕಸ್ತೂರ್ಬಾಯಿ ಕಂಠಪ್ಪ ಗಂದಿಗುಡಿ, ಅಂಬಿಕಾ ಸುನಿಲ್ ಕುಮಾರ್ ಗಂದಿಗುಡಿ ಸೇರಿದಂತೆ ಕಂಠಪ್ಪ ಗಂದಿಗುಡಿ ಅವರ ಕುಟುಂಬಸ್ಥರು, ಬಂಧು ಮಿತ್ರರು, ಸ್ನೇಹಿತರು ಉಪಸ್ಥಿತರಿದ್ದರು. ಸಮಾನತೆ ಸಾರುವ ವಚನ ಸಾಹಿತ್ಯ, ನಮ್ಮ ಧರ್ಮ ಲಾಂಛನ, ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ ಇಷ್ಟಲಿಂಗ, ನಮ್ಮ ಧರ್ಮ ಕ್ಷೇತ್ರ ಗುರ ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಮಾಡುವ ಮುಖಾಂತರ ಈ ಕಲ್ಯಾಣ ಮಂಟಪವನ್ನು ತಮ್ಮ ಲಿಂಗಾಸ್ತ್ರದಿಂದ ಉದ್ಘಾಟಿಸುತ್ತಿದ್ದಾರೆ. ಬೆಳಗಲೆ ಬೆಳಗಲೆ ಬಸವ ಜ್ಯೋತಿ ಬೆಳಗಲೆ, ಬೆಳೆಸಲೆ ಬೆಳೆಸಲೆ ವಿಶ್ವ ಪ್ರೇಮ ಬೆಳೆಸಲೆ, ನಾನು ಎಂಬುವ ಅಮ್ಮನೋ ಹರಿಯಲೆ, ಎಲ್ಲರೂ ಸಮಾರಂಭ ನನ್ನ ಹೆಸರು ಕಂಠಪ್ಪ, ನಮ್ಮ ತಂದೆ ಹೆಸರು ಕಾಶಪ್ಪ. ಗಂದಿಗುಡಿ ಕೆಕೆ ಕಲ್ಯಾಣ ಮಂಟಪ ಗಂದಿಗುಡಿ ಸಿಟಿ ಹೊರಗೆ ಹೆಂಗೆ ಪ್ಲ್ಯಾನ್ ಮಾಡಿದೆ ಅಂದ್ರೆ ಜನರಿಗೆ ಸವಲತ್ತು ಆಗಲಿ, ಕೆಲವು ಎಲ್ಲ ಗಾಡಿ ಇವೆಲ್ಲ ನಿಂದಿರ್ಲಕ್ಕ ಎಲ್ಲ ಸವಲತ್ತು ಸಿಟಿ ಹೊರಗೆ ಮಾಡಿದ್ರೆ ಪಾರ್ಕಿಂಗ್ ಏನು ತೊಂದರೆ ಆಗಲ್ಲ ಅಂತೇಳಿ ಸಮಾಜ ಒಂದು ಅನುಕೂಲ ಆಗಲಿ, ನಮ್ಮಿಂದ ಹೆಲ್ಪ್ ಆಗಲಿ ಅಂತೇಳಿ ನಾನು ಮಾಡೀನಿ ಅಂತೇಳಿ. ಫಂಕ್ಷನ್ ಹಾಲ್ನಲ್ಲಿ ಎಲ್ಲ ವ್ಯವಸ್ಥೆ ಅದ ರೀ, ಯಾರು ಭೀ ಬಂದ್ರೆ ಎಲ್ಲ ಅನುಕೂಲ ಮಾಡಿದ್ದೇವೆ ಅಂತೇಳಿ. ಮತ್ತು ಅದರಲ್ಲಿ ಯಾರ ಒಂದು ವೇಳೆ ಬಡವರು ಯಾರ ಬಂದಲ್ಲಿ ನಾವು ಏನು ಭೀ ಅದಕ್ಕೆ ನಮಗೇನು ಅವ್ರದ್ದು ಪರಿಸ್ಥಿತಿ ನೋಡಿ ಏನು ಅನ್ನಿಸ್ತದಲ್ಲ ರೀ, ಅದಕ್ಕೆ ನಾವು ಸಹಾಯ ಭೀ ಮಾಡ್ಬೇಕಂತೇಳಿ ನಮ್ಮದೊಂದು ಇದದ ಅಂತ. ಒಂದು 2,000 ಜನ ಅದ ರೀ. ಇದು ಪ್ರೈಸ್ ಅದು ಏನಿಲ್ಲ ರೀ, ಅದ್ರ ಪ್ರೈಸ್ ಕಂಡೀಷನ್ ಏನಿಲ್ಲ ರೀ, ಏನಿಲ್ಲ. ಅದು ಏನು ಅನುಕೂಲ ಆಯ್ತದ ಬಸವಣ್ಣವ್ರು ಏನು ಅದ್ರ ಬಗ್ಗೆದಾಗ ಎಲ್ಲ ಮ್ಯಾರೇಜು ಸಮಾಜಕ್ಕೆ ಯಾವಾರ ಗುರುಗಳು ಹಿರುಗಳು ಯಾವನು ಸೋಷಿಯಲ್ ವರ್ಕ್ ಮಠಾಧೀಶರು ಯಾರು ಬಂದ್ರು ಭೀ ನಾವು ಅವ್ರಿಗೆ ಪ್ರವಚನ ಮಾಡಲಿ ಏನೇ ಮಾಡಲಿ ನಾವು ಅವ್ರಿಗೆ ಸವಲತ್ತು ಮಾಡ್ಬೇಕಂತೇಳಿ ಅದು ನಮಗೆ ಈಗ ಅದ. ಇವತ್ತು ಮಾತಾಜಿಯವ್ರು ಬಂದಿರು ರೀ, ಗಂಗಾ ಮಾತಾಜಿ ಕೂಡಲ ಸಂಗಮದಿಂದ, ಬಾಲ್ಕಿ ಅಪ್ಪವ್ರು ಬಂದಿರು, ಶಿವಲಿಂಗಪಟ್ಟದೇವರು, ಒಂದು 4-5 ಗುರುಗಳು ಬಂದರು, ಮಹದೇಶ್ವರ್ ಬಂದಿರು, ಗಂಗಾಂಬಿಕೆ ಅಕ್ಕವ್ರು ಬಂದಿರು, ಎಲ್ಲ ಗುರುಗಳು ನಮ್ಮದು ಪ್ರಭುದೇವರು ಬಂದಿರು ರೀ, ಒಂದು 10-11 ಗುರುಗಳು ಬಂದಿರುತ್ತೆ. ಜನರ ಮೇಲೆ ಉಳಿತೀರಿ ಅದು. ಈಗ ನಂದು ಆಸೆ ಜನರಿಗೆ ಸವಲತ್ತು ಮಾಡಬೇಕು, ನನಗೆ ದೇವ್ರ ಅನುಕೂಲ ಮಾಡ್ಯದ. ಮತ್ತು ನಾನು ಏನಾರ ಇಲ್ಲಿ ಈ ಸಮಾಜದಲ್ಲಿ ನಾನೇ ಗಳಿಸಿನೋ ಇದ್ದೆ, ಈ ಸಮಾಜಕ್ಕೆ ಒಂದು ಸವಲತ್ತಾಗಲಿ, ಈ ಸಮಾಜಕ್ಕೆ ನನಗೆ ಸವಲತ್ತು ಆಯ್ತಂದ್ರೆ ನಮಗೂ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತೇಳಿ ನನ್ನೊಂದು ಆಸೆ ಅಂತ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕೆಕೆ ಗಂದಿಗುಡಿ ಕಲ್ಯಾಣ ಮಂಟಪ ಬೀದರ್ ನಗರದಿಂದ ಕೇವಲ 2 ಕಿಲೋಮೀಟರ್ ದೂರದ ಇಲ್ಲಿದೆ. ಇದು ಮಾಮನಕೇರಿ ಬಸವೇಶ್ವರ ವೃತ್ತ ಬೆನಕಳಿ ರೋಡು ನೂತನವಾಗಿ ನಿರ್ಮಿಸಲಾಗಿದೆ. ಇದರ ಮಾಲೀಕತ್ವವು ಶರಣರಾದಂಥ ಕಂಠಪ್ಪ ಗಂದಿಗುಡಿ ನಮ್ಮ ತಂದೆಯವರು. ಈ
ಭಾಗದ ಜನರಿಗೆ ಈ ಕಡೆಯಿಂದ ಬರ್ತಕ್ಕಂಥ ಕೆಲವು ಗ್ರಾಮಗಳಿಗೆ ಅನುಕೂಲ ಆಗಲಿ ಅಂತ ನಾವು ನಮ್ಮ ಸ್ವಂತ ಜಮೀನಿನಲ್ಲಿ ಒಂದು ಒಳ್ಳೆಯ ಉದ್ದೇಶ ಹಾಗೂ ಜನರಿಗೆ ಒಳ್ಳೆಯ ಒಂದು ಸದುಪಯೋಗ ಆಗಲಿ ಅಂತ ನಾವು ಈ ಸ್ಥಳದಲ್ಲಿ ನೂತನವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದೇವೆ. ಜನರು ಇದಕ್ಕೆಲ್ಲ ನಮಗೆ ಆಶೀರ್ವದಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತೇವೆ. ಇದರಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇದೆ. ಒಂದು ದೊಡ್ಡದಾದಂಥ ಹಾಲ್ ಇದೆ, ಕೆಳಗೆ ಡೈನಿಂಗ್ ದೊಡ್ಡದು ಇದೆ, 80x120 ಸೈಜ್ ಇದೆ ಅದರದ್ದು. ಹಾಗೆ ಮತ್ತು ಮಿನಿ ಹಾಲ್ ಇದೆ, ಒಂದು ಮಿನಿ ಹಾಲು, ಒಂದು ಮಿನಿ ಡೈನಿಂಗು, ಹಾಗೂ ಸಂಪೂರ್ಣ AC ವ್ಯವಸ್ಥೆ ಇದೆ. ಇದು ರೂಮ್ಗಳೇ 6 ರೂಮಿನ ವ್ಯವಸ್ಥೆ ಇದೆ. ಇಲ್ಲಿ ಬುಕ್ಕಿಂಗ್ ಕಾಂಟ್ಯಾಕ್ಟ್ ಆಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. 2 ನಂಬರ್ ಇದ್ದಾವೆ, 9880332754. ಇನ್ನೊಂದು ನಂಬರು 9880197573. ಈ ನಂಬರ್ಗೆ ಸಂಪರ್ಕ ಮಾಡಿ ತಾವು ಯಾರು ಬೇಕಾದರೂ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು. ಯಾಕೆ ಅಂದರೆ ಈಗ ಸಿಟಿ ಮಧ್ಯದಲ್ಲಿ ಭಾಳಷ್ಟು ಫಂಕ್ಷನ್ ಹಾಲ್ಗಳಿವೆ. ಅವು ಕೆಲವು ಏನು ತೊಂದರೆ ಇದ್ದಾವೆ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ, ಸ್ವಲ್ಪ ಗ್ರೀನರಿ ಇಲ್ಲ. ಇಲ್ಲಿ ನಮ್ಮಲ್ಲಿ ಇದು ಗ್ರೀನರಿ ಇದೆ, ಫಾರೆಸ್ಟ್ ಇದೆ ಎದುರುಗಡೆ, ಹಾಗೂ ಅಕ್ಕಪಕ್ಕ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಎಷ್ಟು ಒಂದು 2,000 ವಾಹನ ಬಂದರೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಉಪಯೋಗ ಅಂದರೆ ನಾವು ಬರೀ ದುಡ್ಡು ಗಳಿಸ್ಬೇಕಂತ ಬರೀ ಕಲ್ಯಾಣ ಮಂಟಪ ಮಾಡಿಲ್ಲ. ಬಡವರಿಗೆ ಹಾಗೂ ನಮ್ಮ ಮೇಲೆ ಒಂದು ಸಂಪರ್ಕ ಅಂದರೆ ಒಳ್ಳೆಯ ಜನ ನಮ್ಮ ಜೊತೆ ಯಾರು ಇದ್ದಾರೆ ಎಲ್ಲರೂ ಬಂದು ನಮ್ಗೊಂದು ಭೇಟಿ ಆಗ್ಬೋದು. ಅತ್ಯಂತ ಕಡಿಮೆ ಇದರಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತಾಯಿದ್ದೀವಿ. ನಿರೀಕ್ಷೆ ಅಂತೂ ಇದೆ, ಇನ್ನೂ ಭಾಳಷ್ಟು ಇದೆ ನಿರೀಕ್ಷೆ. ಮಾಡೋಣ, ನೋಡೋಣ. ಎಲ್ಲ ಜನರ ಸಹಕಾರ, ನಮ್ಮ ಎಲ್ಲ ಬಂಧು ಬಾಂಧವರ ಎಲ್ಲ ಇದರಿಂದ ಮಾಡ್ತೀವಿ, ಸರಿಯಾಗಿ ಒಳ್ಳೆ ಕೆಲಸ ಮಾಡ್ತೀವಿ. ಬೀದರ್ ನಗರದ ಹೃದಯ ಭಾಗವೆನಿಸಿದ ಮೋಹನ್ ಅವರ ಮಾಲೀಕತ್ವದಲ್ಲಿ ಭವ್ಯ ಸುಸಜ್ಜಿತ ಗ್ರೌಂಡ್ ಫ್ಲೋರ್ ಜೊತೆಗೆ 4 ಅಂತಸ್ತಿನ ಬಸವ ಜ್ಯೋತಿ ನೇತ್ರಾಲಯ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಹಾಗೂ ದಂಪತಿಗಳಿಗೆ ಬಂಧು ಮಿತ್ರರು, ಗಣ್ಯಾತಿ ಗಣ್ಯರು ಸನ್ಮಾನಿಸಿ ಶುಭ ಕೋರಿದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಅವರು ಸದಾ ಜನರ ರಕ್ಷಣೆ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೈದರಾಬಾದ್, ಸೋಲ್ಪುರ್, ಬೆಂಗಳೂರು ಇನ್ನಿತರ ಮಹಾನಗರಗಳ ಮಾದರಿಯಂತೆ ಸುಸಜ್ಜಿತ ವ್ಯವಸ್ಥೆಯು ಆಸ್ಪತ್ರೆಯ ಕಟ್ಟಡವನ್ನು ನಿರ್ಮಿಸಿರುವುದು ವಿಶೇಷವಾಗಿದೆ. ಕಟ್ಟಡದ ನೆಲ ಮಹಡಿ ಹಾಗೂ 1ನೇ ಮತ್ತು 2ನೇ ಅಂತಸ್ತು ಬಸವಜ್ಯೋತಿ ನೇತ್ರಾಲಯಕ್ಕೆ ಬಳಸಿಕೊಳ್ಳಲಾಗಿದೆ. ಈ ಕುರಿತಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ಬೀದರ್ ನಗರದ ನೆಹರು ಕ್ರೀಡಾಂಗಣ ಎದುರಿನ ಬಾಡಿಗೆ ಕಟ್ಟಡದಲ್ಲಿ ಬಸವ ಜ್ಯೋತಿ ನೇತ್ರಾಲಯದಲ್ಲಿ ಕಣ್ಣಿನ ಚಿಕಿತ್ಸೆಯನ್ನು ನೀಡಲಾಗುತ್ತಿತ್ತು. ಈಗ ಸ್ವಂತ ಸ್ವಚ್ಛತವಾದ ಸುಸಜ್ಜಿತವಾದ ಕಟ್ಟಡದಲ್ಲಿ ಬಸವ ಜ್ಯೋತಿ ನೇತ್ರಾಲಯ ಮೂಲಕ ಕಣ್ಣಿನ ಚಿಕಿತ್ಸೆಗೆ ಸಿದ್ಧರಾಗಿದ್ದೇವೆ. ಕಣ್ಣಿದ್ದರೆ ಪ್ರಪಂಚ ನೋಡಬಹುದಾಗಿದೆ. ಹೀಗಾಗಿ ಕಣ್ಣಿನ ಕಾಳಜಿ ಅತ್ಯಂತ ಮುಖ್ಯವಾಗಿದೆ. ಕಣ್ಣು ಸೂಕ್ಷ್ಮ ಅಂಗವಾಗಿರುವುದರಿಂದ ಕಣ್ಣಿನ ಬಗ್ಗೆ ಹೆಚ್ಚು ಕೇರು ತಗೊಳ್ಳಬೇಕಾಗುತ್ತದೆ. ಆಧುನಿಕ ವೈದ್ಯಕೀಯ ವಿಧಾನಗಳಿಂದ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತವಾದ ಚಿಕಿತ್ಸೆ ಪಡೆದುಕೊಂಡು ಅಂಧತ್ವವನ್ನು ನಿವಾರಿಸಿಕೊಳ್ಳಬಹುದಾಗಿದೆ. ಹೀಗಾಗಿ ಬಸವ ಜ್ಯೋತಿ ನೇತ್ರಾಲಯದಲ್ಲಿ ಕಣ್ಣಿನ ಸಮಸ್ಯೆ ಕಂಡು ಹಿಡಿದು ಅದಕ್ಕೆ ಪರಿಹಾರ ಒದಗಿಸುವುದಕ್ಕೆ ಪೂರಕವಾಗಿ ಅತ್ಯಾಧುನಿಕ ಹೈಟೆಕ್ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಈ ಅತ್ಯಾಧುನಿಕ ಯಂತ್ರಗಳ ಸಹಾಯದಿಂದ ಕಣ್ಣಿನ ಸಮಸ್ಯೆ ಬಗ್ಗೆ ಬೇಗ ಅರಿತು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಬಹುದಾಗಿದೆ. ಹಾಗಾಗಿ ಜನರು ಇದರ ಅನುಕೂಲತೆ ಪಡೆದುಕೊಳ್ಳುವುದಾಗಿ ಮನವಿಯನ್ನು ಮಾಡಿದರು. ಅವರಿಗೆ ಮಂತ್ಲಿ 8 ವರ್ಷದಿಂದ ನಾವು ಪೂರ್ತಿ 50-60 ವರ್ಷವರೆಗೂ ಮಾಡ್ಕೊಟ್ಟೆ. ಟ್ರೀಟ್ಮೆಂಟ್ ಕೊಡ್ತಾರ ಸರ್? ಯಾಕೆ ಕಡಿಮೆ ಕೇಳ್ತಾ ಇದ್ದಾರೆ? ಎಸ್, ನಾವು ಟ್ರೀಟ್ಮೆಂಟ್ ಅಂದರೆ ಕೇಳಿಸಲ್ಲ ಅಂದರೆ ನಾವು ಹಿಯರಿಂಗ್ ಏಡ್ ಫಿಟ್ಟಿಂಗ್ ಮಾಡ್ತೀವಿ. ಸ್ಪೀಡ್ ಚೌಡೋಮೆಟ್ರಿ ಮಾಡಿಬಿಟ್ಟು ಯಾವ ಪರ್ಸೆಂಟೇಜ್ ಬೆಸ್ಟ್ ಹೋಗಿದೆ, ಎಷ್ಟು ಪರ್ಸೆಂಟೇಜ್ ಕೇಳಿಸ್ತಿದೆ ಎಲ್ಲ ಮಾಡ್ತೀವಿ. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ. ನಾನು ಬಸವಜ್ಯೋತಿ ನೇತ್ರಾಲಯ ಪ್ರೊಪರೇಟರ್ ಆಗಿದ್ದು ಕಳೆದ 15 ವರ್ಷದಿಂದ ಬೀದರಲ್ಲಿ ಐ ಸ್ಪೆಷಲಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ನನ್ನ ಈ ಪ್ರಯಾಣವನ್ನು 2009ರಲ್ಲಿ ಶುರು ಮಾಡಿದ್ದು. ಸ್ಟೇಡಿಯಂ ಹತ್ರ ಕ್ಲಿನಿಕಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಮೆಲ್ಲನೆ ಇದು ಮಾಡಿಕೊಂಡು ಪ್ರೆಸೆಂಟ್ ಹಂತಕ್ಕೆ ಬಂದಿದ್ದೇನೆ. ಈಗ ಸದ್ಯಕ್ಕೆ ನಾನು ನೋಡ್ತಾ ಇರೋದು ಸ್ಟೇಡಿಯಂ ಹತ್ತಿರದ ಕ್ಲಿನಿಕ್ನ ಸ್ವಂತ ಬಿಲ್ಡಿಂಗಿಗೆ ನಾನು ಮುಂದಿನ ಬರೋ ದಿನಗಳಲ್ಲಿ ಚೇಂಜ್ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಇದನ್ನು ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಕನಸನ್ನು ಇಟ್ಕೊಂಡಿದ್ದೇನೆ. ಇದರಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಅತ್ಯಾಧುನಿಕ ವ್ಯವಸ್ಥೆಯನ್ನು ನಮ್ಮ ಜನತೆಗೆ ರೀಸನೇಬಲ್ ಇದರಲ್ಲಿ ಕಲ್ಪಿಸ್ತಕ್ಕಂಥದ್ದು ಗುರಿ ಇಟ್ಕೊಂಡಿದ್ದೇನೆ. ಸದ್ಯದ ಮಟ್ಟದಲ್ಲಿ ನಾವು ಇಂಟೀರಿಯರ್ ಸೆಗ್ಮೆಂಟ್ ಅಂದರೆ ಈ ಫೇಕೋಮೆಲ್ಸಿಫಿಕೇಷನ್ ಅದು ಕಾಮನ್ ಇನ್ ಐ ಸರ್ಜರಿ ಇದೆ, ಅದನ್ನು ನಾವು ವರ್ಲ್ಡ್ ಕ್ಲಾಸ್ ಇದರಲ್ಲಿ ಮಾಡ್ತಾ ಇದ್ದೇವೆ. ಈಗ ಅತ್ಯಾಧುನಿಕ ಏನು ಟೆಕ್ನಿಕ್ ಇದೆ, ಟಾಪಿಕಲ್ ಅನಸ್ಥೆಸಿಯಾ ಅಥವಾ ಟಾಪಿಕಲ್ ಫೇಕೋ ಅಂತ ಅಂತೀವಿ, ಅದನ್ನು ಮಾಡ್ತಾ ಇದ್ದೇವೆ.
ನಾವು ಕೊಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟು, ನಾವು ಮಾಡ್ತಕ್ಕಂಥ ಸ್ಕ್ಯಾನು, ಇಲ್ಲಿ ವರ್ಲ್ಡ್ ವೈಡ್ ಏನು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವು ವರ್ಲ್ಡಲ್ಲಿ ಏನು ರಿಸಲ್ಟ್ ಕೊಡ್ತಾ ಇದ್ದೀವಿ ಅದನ್ನು ಇಲ್ಲಿ ಬೀದರಲ್ಲಿ ಕೊಡ್ತಾ ಇದ್ದೇನೆ. ಇದರ ಜೊತೆಗೇ ನಮ್ಮ ಗ್ರಾಮೀಣ ಭಾಗದ ಪೇಷಂಟ್ಗಳಿಗೆ ಹೆಲ್ಪ್ ಆಗಲಿಕ್ಕೆ ನಮ್ಮ ಹತ್ರ ಯಶಸ್ವಿನಿ ಸ್ಕೀಮ್ ಇದೆ. ಯಶಸ್ವಿನಿ ಸ್ಕೀಮಲ್ಲಿ ನಾವು ಸರ್ಕಾರದ ಸಹಾಯದಿಂದ ಅತಿ ಕಡಿಮೆ ದರದಲ್ಲಿ ನಾವು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ. ಹಾಂ, ಅಂದರೆ ಯಶಸ್ವಿನಿ ಸ್ಕೀಮ್ ಇರೋದು ಗ್ರಾಮೀಣ ರೈತರಿಗಷ್ಟೇ ಇರುತ್ತೆ. ಗ್ರಾಮೀಣ ರೈತರಿಗೆ ಇದರಿಂದ ಅವರಿಗೆ ಕಾರ್ಡನ್ನು ಇದು ಮಾಡಿದರೆ ಅದರಲ್ಲಿ ಕನ್ಸೆಷನಲ್ ರೇಟಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ. ಹಾಂ, ಪ್ರೈವೇಟ್ ಇನ್ಶೂರೆನ್ಸ್ ಸ್ಕೀಮ್ಸ್ ಇರ್ತವೆ. ಪ್ರೈವೇಟ್ ಸ್ಕೀಮ್ಸಲ್ಲಿ ಇನ್ಶೂರೆನ್ಸ್ನ ಇಟ್ಕೊಂಡು ಇದ್ರ ಪ್ರಕಾರ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಇರ್ತಕ್ಕಂಥ ಸ್ಕ್ಯಾನಿಂಗು ಈಗ ವರ್ಲ್ಡ್ ಸ್ಟ್ಯಾಂಡರ್ಡಲ್ಲಿ ಏನಿದೆ IOL ಮಾಸ್ಟರ್ 700 ಅಂತೀವಿ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಮೈಕ್ರೋಸ್ಕೋಪ್ ಅದನ್ನು ಯೂಸ್ ಮಾಡ್ತಾ ಇರೋದು ವರ್ಲ್ಡ್ ಸ್ಟ್ಯಾಂಡರ್ಡ್ ಝೈಸ್ ಮಾಡೆಲ್ ಅಂತ ಇದೆ. ಝೈಸ್ ಲುಮೆರಾ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಾವು ಯೂಸ್ ಮಾಡ್ತಕ್ಕಂಥ ಫೇಕೋ ಅಥವಾ ಲೇಸರ್ ಮಷಿನ್ ಏನಂತೀವಿ ಅದನ್ನು ವರ್ಲ್ಡ್ ಸ್ಟ್ಯಾಂಡರ್ಡ್ ಏನು ಅಲ್ಕಾನ್ ಲೇಸರ್ ಮಷಿನ್ ಅಂತೀವಿ, ಲೇಸರ್ ಮಷಿನ್ ಅಂತೀವಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು AMO ಮಷಿನ್ ಅಂತ ಇದೆ, ಅದನ್ನು ಸಿಗ್ನೇಚರ್ ಪ್ರೋ ಅಂತೀವಿ, ಅದು ಲೇಟೆಸ್ಟ್, ಎಲ್ಲಕ್ಕಿಂತ ಲೇಟೆಸ್ಟ್. ಆ ಮಷಿನ್ನ ಯೂಸ್ ಮಾಡಿ ಸರ್ಜರಿ ಮಾಡ್ತಾಯಿದ್ವಿ. ಇದು ಮಾಡೋದ್ರಿಂದ ಏನು ಅಂದರೆ, ಒಂದು ನಾವು ಉತ್ತಮ ಫಲಿತಾಂಶ ಕೊಡ್ಬೋದು. ರಿಸಲ್ಟ್ ಅಂತಂದರೆ ನಾವು ಕಡಿಮೆ ಕನ್ನಡಕ ಇರಲಾರ್ದೇ ನೋಡ್ತಕ್ಕಂಥ ಏನು ರಿಸಲ್ಟ್ ಇದೆ ಅದನ್ನು ನಾವು ಜಾಸ್ತಿ ಜನರಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಯಾಕಂದರೆ ಒಳ್ಳೆ ಸ್ಕ್ಯಾನ್ ಇರೋದರಿಂದ ಕರೆಕ್ಟಾಗಿ ನಮಗೆ ಲೆನ್ಸ್ ನಂಬರ್ ಗೊತ್ತಾಗುತ್ತೆ. ಆ ಲೆನ್ಸ್ ಹಾಕಿದ ಮೇಲೆ ಜಾಸ್ತಿ ಜನರಿಗೆ ನಮಗೆ ಕನ್ನಡಕದ ಅವಶ್ಯಕತೆ ಬೀಳೋದಿಲ್ಲ. ಪ್ಲಸ್ ಇವೆಲ್ಲ ನಮಗೆ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಇರೋದ್ರಿಂದ ಸೇಫ್ಟಿ ಹೆಚ್ಚಾಗುತ್ತೆ ಪೇಷಂಟ್ಸ್ಗೆ. ನಾವು ಜಾಸ್ತಿ ಜನರಿಗೆ ಕಾಂಪ್ಲಿಕೇಶನ್ಸ್ ಇರಲಾರ್ದೇ ಶಸ್ತ್ರಚಿಕಿತ್ಸೆ ಮಾಡ್ಬೋದು. ನಮ್ಮ ಹತ್ರ ನೋಡಿಕೊಂಡ್ರೆ ನಾವು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ಗಿಂತನೂ ನಮ್ಮಲ್ಲಿ ಕಾಂಪ್ಲಿಕೇಶನ್ಸ್ ರೇಟ್ ಬಹಳ ಕಡಿಮೆ ಇದೆ. ಸೊ ಬಿಕಾಸ್ ಆಫ್ ದ ಸೇಫ್ಟಿ ನೆಟ್ ನಾವು ಇದನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ವಾಟ್ ಎವರ್ ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಅಥವಾ ಮಷಿನ್ಸ್ ಇದ್ದಾವೆ ಅದನ್ನು ಯೂಸ್ ಮಾಡಿಕೊಂಡು ಸರ್ಜರಿ ಮಾಡ್ತಾಯಿದ್ದೀವಿ. ಅಲ್ಲೂ ಇದೆಲ್ಲ ಸೌಲಭ್ಯಗಳು ರೀಸೆಂಟಾಗಿ ಎಲ್ಲನೇ ಇದ್ದಾವೆ. ಅದನ್ನು ಒಂಚೂರು ಮತ್ತೆ ಅಪ್ಗ್ರೇಡ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು. ಹಾಂ, ನಮ್ಮಲ್ಲಿ ನಮ್ಮ ಫ್ರೆಂಡ್ ಆದಂಥ ಡಾಕ್ಟರ್ ನಾಗಭೂಷಣ್ ರೆಡ್ಡಿ ಅಂತ ಇದ್ದಾರೆ. ಅವರು ಹಿಯರಿಂಗ್ ಏಡ್ ಟೆಸ್ಟಿಂಗ್ ಮತ್ತು ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅವರು ಸಿಮನ್ಸ್ ಕಂಪನಿಯ ಟೆಸ್ಟಿಂಗ್ ಅದು ಬೇರೆ ಅಂತ ಇರುತ್ತೆ, ಅದನ್ನು ಟೆಸ್ಟ್ ಮಾಡಿಕೊಂಡು ಸ್ಪೀಚ್ ಥೆರಪಿ ಮತ್ತು ವರ್ಟಿಗೋ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ. ಸೊ ಅವ್ರದ್ದು ಒಂದು ಯೂನಿಟ್ ನಮ್ಮ ಹಾಸ್ಪಿಟಲ್ ಅಳವಡಿಸ್ಕೊಂಡಿದ್ದೀವಿ. ಸೊ ಇದರ ಸದುಪಯೋಗವನ್ನು ಎಲ್ಲ ಜನರು ಪಡ್ಕೋಬೇಕು ಅಂತ ವಿನಂತಿಸ್ತೇನೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ಕೆಡಿ ಫೌಂಡೇಶನ್ ವತಿಯಿಂದ ಪತ್ರಕರ್ತರ ದಿನಾಚರಣೆ ಮಾಡಲಾಯಿತು. ಮೈಲರ್ ಮಲ್ಲಣ್ಣ ಮಾಜಿ ಅಧ್ಯಕ್ಷರಾದ ಕೆಡಿ ಗಣೇಶ್ ಹಾಗೂ ಕೆಡಿ ಫೌಂಡೇಶನ್ ಅಧ್ಯಕ್ಷರಾದ ಅಂಜಲಿ ಕೆಡಿ ಗಣೇಶ್, ಕೆಡಿ ಫೌಂಡೇಶನ್ ಉಪಾಧ್ಯಕ್ಷರಾದ ರಂಜಿತ್ ಮಳಚಪುರೆ, ಖಜಾನ್ಸಿ ಮಾಣಿಕ್ ಮಳಚಪುರೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪತ್ರಕರ್ತರನ್ನು ಹೂವಿನ ಸರಮಾಲೆಯೊಂದಿಗೆ ಹೃದಯಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇಂದು ಮಂಗಳವಾರ ಮುಂಜಾನೆ ಜಾರ್ಖಂಡ್ನ ಚಕ್ರಧರಪುರ ಜಿಲ್ಲೆಯ ರಾಜ್ ಖಾರ್ಸವಾನ್ ಮತ್ತು ಬಡಾಬಾಂಬೋ ನಡುವೆ ಹೌರಾ CSMT ಎಕ್ಸ್ಪ್ರೆಸ್ನ 18 ಬೋಗಿಗಳು ಹಳ್ಳಿ ತಪ್ಪಿ 2 ಮೃತಪಟ್ಟು 20 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಆಗ್ನೇಯ ರೈಲ್ವೆಯ SCR ಚಕ್ರಧರಪುರ ವಿಭಾಗದ ಅಡಿಯಲ್ಲಿ ಜಮ್ಮಂಡಪುರದಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಬಾರ್ ಬಾಂಬೋ ಬಳಿ ಇಂದು ನಸುಕಿನ ಜಾವ 3:45ಕ್ಕೆ ಅಪಘಾತ ಸಂಭವಿಸಿದೆ. ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿದ್ದು NDRF ತಂಡವು ಸ್ಥಳಕ್ಕೆ ಧಾವಿಸುತ್ತಿದೆ ಎಂದು ಅಪಘಾತ ಸ್ಥಳದಲ್ಲಿ ಮೊಕ್ಕಂ ಹೊಂದಿರುವ DC ಪಶ್ಚಿಮ್ ಸಿಂಗ್ ಭೋಮ್ ಕುಲಾಧಿಪತಿ ಚೌಧರಿ PTIಗೆ ತಿಳಿಸಿದ್ದಾರೆ. ಅಪಘಾತದ ಸ್ಥಳವು ಪಶ್ಚಿಮ್ ಸಿಂಗ್ಭೂಮ್ ಮತ್ತು ಸೈರೆ ಖರ್ಸ್ವಾನ್ ಜಿಲ್ಲೆಗಳ ನಡುವಿನ ಗಡಿಯ ಸಮೀಪದಲ್ಲಿದೆ. ಈ ರೈಲಿನ ಇಂಜಿನ್ ಕೂಡ ಹಳ್ಳಿ ತಪ್ಪಿದೆ. ಹಳ್ಳಿ ತಪ್ಪಿದ ಬೋಗಿಗಳ ಪ್ರಯಾಣಿಕರನ್ನು ಬಸ್ಸುಗಳ ಮೂಲಕ ಸಮೀಪದ ನಿಲ್ದಾಣಕ್ಕೆ ಸ್ಥಳಾಂತರಿಸಲಾಗಿದೆ. ರೈಲ್ವೆ ಹಂಚಿಕೊಂಡ ಆರಂಭಿಕ ವರದಿಯ ಪ್ರಕಾರ ಹಳ್ಳಿ ತಪ್ಪುವಿಕೆಯಿಂದ ಹೌರಾ ಮುಂಬೈ ರೈಲು ಮಾರ್ಗಗಳಲ್ಲಿ ಚಲನೆಗೆ ಅಡ್ಡಿಯಾಗಿದೆ. ಆಗ್ನೇಯ ರೈಲ್ವೆ ಕೆಲವು ಎಕ್ಸ್ಪ್ರೆಸ್ ಮತ್ತು ಪ್ಯಾಸೆಂಜರ್ ರೈಲುಗಳನ್ನು ರದ್ದುಗೊಳಿಸಿದೆ. ಇದರಲ್ಲಿ 22,861 ಹೌರಾ ತಿತ್ಲಿಂಘಡ್ ಕಾಂತಾಭಾಂಜಿ ಇಸ್ಪಾತ್ ಎಕ್ಸ್ಪ್ರೆಸ್ ಮತ್ತು 12,021 ಹೌರಾ ಬರ್ಬಿಲ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಸೇರಿವೆ. ರೈಲ್ವೆ ವೈದ್ಯಕೀಯ ವ್ಯಾನ್ ಮತ್ತು ಇತರ ರಕ್ಷಣಾ ಸೌಲಭ್ಯಗಳು ರೈಲಿನ 18 ಬೋಗಿಗಳು ಹಳ್ಳಿ ತಪ್ಪಿದ ನಂತರ ಆಗ್ನೇಯ ರೈಲ್ವೆ ಮಂಗಳವಾರ ಸಹಾಯವಾಣಿ ಸಂಖ್ಯೆಗಳನ್ನು ತೆರೆದಿದೆ.
बहुत दूर जाना पड़ेगा उधर पीछे पार कर देते वो भी आमने सामने खड़ी बात ಬೀದರ್ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳನ್ನು ನಡೆಯದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಮತ್ತು ಬಾಲ್ಯ ವಿವಾಹ ಮಾಡುವುದು ಶಿಕ್ಷಣಾರ್ಹ ಅಪರಾಧವಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ಅವರು ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಾಲ್ಯ ವಿವಾಹ ಮಾಡುವ ಪಾಲಕರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಬೇಕೆಂಬ ನಿಯಮವಿದ್ದು ಅದನ್ನು ಮಾಡಿದಾಗ ಬಾಲ್ಯ ವಿವಾಹ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತಿವೆ. ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆ ನಡೆಯುವ ಕಲ್ಯಾಣ ಮಂಟಪ ಹಾಗೂ ಸಾಮೂಹಿಕ ವಿವಾಹ ನಡೆಯುವ ಸ್ಥಳಗಳ ಮೇಲೆ ಅಧಿಕಾರಿಗಳು ಗಮನ ಹರಿಸಬೇಕು. ಅಧಿಕಾರಿಗಳು ಕಟ್ಟಾಚಾರಕ್ಕೆ ಕೆಲಸ ಮಾಡದೆ ಜವಾಬ್ದಾರಿಯಿಂದ ಮಾಡಿದಾಗ ಬಾಲ್ಯ ವಿವಾಹದಂತಹ ಇತರ ಹಲವಾರು ಸಾಮಾಜಿಕ ಪಿಡುಗಳನ್ನು ನಿರ್ಮೂಲನೆ ಮಾಡಬಹುದು ಎಂದು ಹೇಳಿದರು. ಮಕ್ಕಳ ಪಾಲನಾ ಸಂಸ್ಥೆಗಳು ಕಡ್ಡಾಯವಾಗಿ ಸರ್ಕಾರದಿಂದ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರು ಮಕ್ಕಳ ರಕ್ಷಣಾ ಸಮಿತಿಗಳನ್ನು ರಚಿಸಿ ಆಗಾಗ ಸಭೆ ನಡೆಸಿ ಮಾಹಿತಿ ಪಡೆಯಬೇಕೆಂದು ತಹಸೀಲ್ದಾರರಿಗೆ ಸೂಚಿಸಿದರು. ಹೋಟೆಲ್, ಗ್ಯಾರೇಜ್ ಹಾಗೂ ಫ್ಯಾಕ್ಟರಿಗಳಲ್ಲಿ ಬಾಲ್ಯ ಕಾರ್ಮಿಕ ಮಕ್ಕಳು ಕಂಡು ಬಂದರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಕ್ಷಣ ಕ್ರಮ ವಹಿಸಬೇಕು. ಬಾಲ್ಯ ಕಾರ್ಮಿಕರನ್ನು ಯಾರು ದುಡಿಸಿಕೊಳ್ಳಬಾರದು. ಜಿಲ್ಲೆಯಲ್ಲಿ ಈ ವರ್ಷ ದಾಖಲಾದ 49 ಟೀನೇಜ್ ಪ್ರೆಗ್ನೆನ್ಸಿ ಪ್ರಕರಣಗಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸುವುದರ ಜೊತೆಗೆ ಇಂತಹ ಪ್ರಕರಣಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಹೈಸ್ಕೂಲ್ ಮತ್ತು ಪಿಯುಸಿಯಲ್ಲಿ ಎಷ್ಟು ಮಕ್ಕಳು ಶಾಲೆ ಬಿಟ್ಟಿದ್ದಾರೆ ಎಂಬ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾ ಆಸ್ಪತ್ರೆಯಲ್ಲಿ ಜನರಿಗೆ ಶುದ್ಧ ನೀರು ಕುಡಿಯಲು RO ಪ್ಲಾಂಟ್ ಇಲ್ಲ ಎಂದು ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರ್, ಬೀದರ್ ನಗರಸಭೆ ಆಯುಕ್ತರಾದ ಶಿವರಾಜ್ ರಾಠೋಡ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಾಬತ್ಕರ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಸಲೀಂ ಪಾಷಾ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಗೌರಿಶಂಕರ್ ಪರ್ತಾಪುರ್, ಮಕ್ಕಳ ಕಲ್ಯಾಣ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ರಜಿಯಾ ಬಳಪಟ್ಟಿ, ಜಿಲ್ಲೆಯ ವಿವಿಧ ತಾಲೂಕಿನ ತಹಸೀಲ್ದಾರರು ಹಾಗೂ ತಾಲೂಕಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.